ಓಹ್! ಹಾಯ್. ನಾವು ನಮ್ಮ ಜೀವನದಾಗ ಯಾರ್ಯಾರ ಹಚ್ಕೊಳ್ಳಿ ಬಿಡ್ಲಿ, ಒಂದು ವಸ್ತುವನ್ನ ಭಾಳ ಹಚ್ಕೊಂಡಿರ್ತೀವಿ. ಅದು ಯಾವುದಂದ್ರೆ ನಮ್ಮ ಮೊಬೈಲ್. ಇಂಥ ಸ್ಮಾರ್ಟ್‌ಫೋನು ನಮ್ಮ ಇತಿಹಾಸದೊಳಗೆ ಬರೋ ಮಹಾನ್ ವ್ಯಕ್ತಿಗಳ ಕಡೆ ಇದ್ದಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಈ ವಿಡಿಯೋ ಒಳಗೆ ನೋಡೋಣ. ಈ ವಿಡಿಯೋ ಮಾಡಿದ್ದು ತಮಾಷೆಗಾಗಿ, ಯಾರೂ ಅನ್ಯಥಾ ಭಾವಿಸ್ಕೋಬೇಡ್ರಿ. ಅದು 17ನೇ ಶತಮಾನ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದಂಥ ಮಹಾನ್ ಯೋಧ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕಾಲ. ಈ ಶಿವಾಜಿ ಮಹಾರಾಜ್ ಅವ್ರ ಕಡೆ ಒಂದು ಸ್ಮಾರ್ಟ್ ಫೋನ್ ಇದ್ದಿದ್ರೆ ಹೆಂಗಿರ್ತಿತ್ತು? ಯುದ್ಧ ತಂತ್ರಗಳನ್ನ ಕತ್ತಿಯಿಂದ ಅಲ್ಲ, ವಾಟ್ಸಪ್ ಗ್ರೂಪ್ ಒಳಗ ಯೋಜನೆ ಮಾಡ್ತಿದ್ರು ಏನೋ. ಸೈನಿಕರು ಆದೇಶಕ್ಕಾಗಿ ಕಾಯ್ತಿರ್ಲಿಲ್ಲ. ನೋಟಿಫಿಕೇಶನ್ ಸೌಂಡ್ ಬಂದ್ ಕೂಡ್ಲೆ ಎಸ್ ಮಹಾರಾಜ್ ಅಂತ ಹೇಳಿ ರೆಡಿ ಆಗ್ಬಿಡ್ತಿದ್ರೇನು ಯುದ್ಧಕ್ಕೆ. 17ನೇ ಶತಮಾನದೊಳಗ ತಂತ್ರಜ್ಞಾನ ಇದ್ದಿದ್ರ ಯುದ್ಧ ಮಾಡೋ ರೀತಿ ಬದಲಾಗ್ತಿತ್ತು ಹೊರತು ಶಿವಾಜಿ ಮಹಾರಾಜ್ ಅವರ ದೃಢತೆ ಮತ್ತು ಧೈರ್ಯ ಅಲ್ಲ. ಭಾರತದ ಆಧ್ಯಾತ್ಮಿಕತೆಯನ್ನ ಜಗತ್ತಿಗೆ ಪರಿಚಯ ಮಾಡಿದಂತ ಧ್ವನಿ ಮತ್ತ ಎಲ್ರನ್ನೂ ಎದ್ದೇಳಿ ಜಾಗೃತರಾಗ್ರಿ ಅಂತ ಹೇಳಿ ಎಪ್ಸಿದಂತ ಧ್ವನಿ ಮಹಾನ್ ಯೋಗಿ ಸ್ವಾಮಿ ವಿವೇಕಾನಂದರದು. ಈ ಮಹಾನ್ ಯೋಗಿ ಕಡೆ ಒಂದು ಸ್ಮಾರ್ಟ್ ಫೋನ್ ಇದ್ದಿದ್ರ ಏನಾಗ್ತಿತ್ತು? ಲಕ್ಷಾಂತರ ಜನರಿಗೆ ಅವರು ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಪ್ರೇರಣೆ ಸಂದೇಶಗಳನ್ನ ಕಳಿಸ್ತಿದ್ರು ಏನೋ. ಟ್ವಿಟ್ಟರ್ ಒಳಗ್ ಪ್ರತಿದಿನ ಹೊಸ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿಸ್ತಿದ್ರು ಏನೋ. #ಬಿ ಫಿಯರ್ಲೆಸ್, #ಸರ್ವ್ ಹ್ಯುಮ್ಯಾನಿಟಿ. ವಿವೇಕಾನಂದರ ಕಾಲದೊಳಗ ತಂತ್ರಜ್ಞಾನ ಇದ್ದಿದ್ರ ಅವ್ರ ಕೆಲಸ ಮಾಡೋ ರೀತಿ ಬದಲಾಗ್ತಿತ್ತು ಹೊರತು ಅವ್ರ ಸಂದೇಶ ಅಲ್ಲ. ಕವಿ, ಚಿಂತಕ ಮತ್ತು ಭಾರತಕ್ಕ ನೊಬೆಲ್ ಪ್ರಶಸ್ತಿಯನ್ನ ತಂದು ಕೊಟ್ಟಂತ ಮಹಾನ್ ಸಾಹಿತಿ ರವೀಂದ್ರನಾಥ್ ಟ್ಯಾಗೋರ್. ಇವ್ರ ಕಡೆ ಮೊಬೈಲ್ ಇದ್ದಿದ್ರ ಪೆನ್ ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಒಳಗ ಕವನಗಳನ್ನ ಬರೆಯೋದ್ರ ಮೂಲಕ ಕೋಟ್ಯಾಂತರ ಹೃದಯಗಳನ್ನ ಗೆಲ್ತಿದ್ರು ಏನು. ಟ್ವಿಟ್ಟರ್ ಮೂಲಕ ಪ್ರತಿದಿನ ತಮ್ಮ ಜ್ಞಾನವನ್ನ ಹಂಚ್ಕೊತಿದ್ರು. #ಪೊಯೆಟ್ರಿ ಆಫ್ ಲೈಫ್, #ಫ್ರೀಡಮ್ ಆಫ್ ದ ಮೈಂಡ್. ಇನ್ನು ನಮ್ಮ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದಂತ ದೃಷ್ಟಿವಂತ ನಾಯಕ ನಾಡಪ್ರಭು ಕೆಂಪೇಗೌಡ. ಇವ್ರ ಕಡೆ ಸ್ಮಾರ್ಟ್ ಫೋನ್ ಇದ್ದಿದ್ರೆ ಏನಾಗ್ತಿತ್ತು? ಗೂಗಲ್ ಮ್ಯಾಪ್ಸ್ ಮೂಲಕ ನ್ಯೂ ಸಿಟಿ ಪ್ಲಾನ್ ಮಾಡ್ತಿದ್ರೋ ಏನೋ. ವಾಟ್ಸಪ್ ಒಳಗಿರೋ ನ್ಯೂ ಸಿಟಿ ಪ್ಲಾನ್ ಅನ್ನೋ ಗ್ರೂಪ್ ಚಾಟ್ ನೋಡಿ ಕಾರ್ಮಿಕರೆಲ್ಲರೂ ನ್ಯೂ ಸಿಟಿ ನಿರ್ಮಾಣಕ್ಕೆ ರೆಡಿ ಆಗ್ತಿದ್ರೋ ಏನೋ. ಅದೇನೇ ಇರ್ಲಿ, ತಂತ್ರಜ್ಞಾನ ಇದ್ದಿದ್ರು ಹೊಸ ನಗರ ನಿರ್ಮಾಣ ಮಾಡೋ ಕೆಂಪೇಗೌಡರ ದೃಷ್ಟಿ ಬದಲಾಗ್ತಿರ್ಲಿಲ್ಲ. ನಿಮಗೆ ಈ ವಿಡಿಯೋ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸಿ ವಿತ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಚಾವ್.